ಈಗ ಅವ್ರು ಹೇಳಕತ್ತಾರ ಮೈಸೂರು ಚಾಮರಾಜನಗರ ನನ್ನನ್ನ ನೀವು 60,000 ಲೀಡ್ ವರ್ಣಾದಾಗ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ, ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ. ಹೋಗ್ಯದ ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ. ಮನೆ ಹೇಳಿನಿ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಸಿದ್ದರಾಮಣ್ಣ ನೀನು ಎಂದು ಇಳಿತಿ ಇದು ಸರ್ಕಾರ ಡಬಕ್ಕತ್ ಬಿಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಎಟ್ಟು ನಗಬೇಕು, ಜೀವನದಾಗ ಎಟ್ಟು ನಕ್ಕಿರ್ಕಿಲ್ಲ. ಆ ರಾವಣ ನಕ್ಕಂಗೆ ಆಗ್ತದೆ. ರಾವಣ ಯಾರು ಎತ್ನಾಡ್ರು ಸುಮ್ಮನೆ ಪಂಪ್ ಹೊಡೆದಲ್ಲ, ಆದಷ್ಟು ಜಲ್ದಿ ಡಮ್ ಅಲ್ಲ ಅಂತೇಳಿ ಹೊಡೆದಿತ್ತು. ಏನು ಸಿದ್ಧಾಂತ ಇದ್ದೀರಿ ಇವರಿಗೆ? ಹಿಂದೂಗಳನ್ನ ವಿರೋಧ ಮಾಡೋದೇ ಸಿದ್ಧಾಂತ. ಜಾತ್ಯತೀತದ ಏನು ವರ್ಡಿಂಗ್ ನೋಡ್ರಿ. ದೇವೇಗೌಡರು, ನಾನು ಅಲ್ಲಿ ಇದ್ದೆ, ಅವ್ರ ಮನೆಗೆ ಹೋದಾಗ ಎಷ್ಟು ಸಲ ರಾಮನ ಹೆಸರು ತಗೋತಿದ್ರು. ಪ್ರತಿಯೊಂದು ಮಾತಿಗೂ ರಾಮ, ಅಯ್ಯೋ ರಾಮ. ಕಡೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗೋ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರ ಇಲ್ಲೋ? ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ. ಕೃಷ್ಣ ಯಾರು ನೆನೆಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಬಂಧುಗಳೇ, ಇವತ್ತು ದೇಶ ಉಳಿಬೇಕಾಗಿದೆ ನೋಡ್ರಿ. ಎಂತಿಂಥ ಯೋಜನೆಗಳು ತೊಗೊಂಡು ಬಂದಾರ, ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ. ಅಗ್ನಿಪಥ್, ಈ ಅಗ್ನಿಪಥ್ ಎದಕ್ಕೆ ಮಾಡ್ಯಾರ ಗೊತ್ತಾನು? ಮುಂದೆ ಒಂದು ದಿವಸ ಹಿಂಗೆ ಬರ್ತೈತೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದಲ್ಲ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯಿಗಂಡ್ರು ಸಂವಿಧಾನಾತ್ಮಕ ವರ್ಡ್ ಆಗಿದೆ ಮೊನ್ನೆ ಶಾಸನ ಸಭೆಯಲ್ಲಿ. ಮೊದಲು ಇರಲಿಲ್ಲ. ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು, ಏನು ಬೇಕಾದ ಹೊಡ್ರಿ, ಪಾಕಿಸ್ತಾನ ಪರವಾಗಿ ಬೇಕಾದ ಬೈರಂದ್ರು. ನಾನು ಸಿಕ್ಕೈತು, ಅದಕ್ಕೆಲ್ಲ ನಾವು ಹೊಡೆದ್ಬಿಟ್ಟು ರಿಜಿಸ್ಟರ್ ಆಯಿತು ಸಂವಿಧಾನದಲ್ಲಿ. ನಾಳೆ ಪೇಪರ್ನವ್ರು ಮತ್ತೆ ನಾಳೆಗೆ ಅರಿಬಿಟ್ಟು ನಾಳೆ ಬರೀತಕ್ಕದ್ದಲ್ಲ. ಯಾಕಂದ್ರೆ ಸ್ಪೀಕರ್ಗೆ ಅಪಮಾನ ಆಗ್ತದೆ. ನಾನು ನೋಟಿಸ್ ಕೊಡೋದಲ್ಲ, ಏನು ಗಾಬರಿ ಆಗಬೇಡ್ರಿ ಬಂಧುಗಳೇ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಈ ಕಾಂಗ್ರೆಸ್ ಬಂದ ಮ್ಯಾಗೆ ಪಾಕಿಸ್ತಾನ ಧ್ವಜ ಹಾರುತ್ತವ, ಅವ್ರ ಮ್ಯಾಗ ಏನೂ ಆ್ಯಕ್ಷನ್ ಆಗುವುದಿಲ್ಲ. ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಾಕಿಸ್ತಾನ ಏನು ಸಂಬಂಧ ರೀ? ಅಲ್ಲಿ ತಿಲ್ಲ ಕೂಳಿಲ್ಲ. ಪೆಟ್ರೋಲ್ 300 ರೂಪಾಯಿ ಆಗೈತಿ, ಹಾಲು 500 ರೂಪಾಯಿ ಆಗೈತಿ. ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಆರಾಮ ಅದಾರ. ಮಕ್ಕಳು ಹೋಗ್ರಪ್ಪ ಮಕ್ಕಳ ಪಾಕಿಸ್ತಾನಕ್ಕೆ ತಿನ್ರಲ್ಲಿ. ಎಮ್ಮೆ ಹೆಂಡಿ ತಿನ್ಬೇಕಾಗ್ತೈತಿ ನಾವು. ಈ ದೇಶದ ಅನ್ನ ತಿಂದು ನೋಡ್ರಿ, ಹೀಗೆ ಇಟ್ಟು ಧೈರ್ಯ ಇದೆ ಅವರಿಗೆ. ನಾಳೆ 50% ಆದ್ರೆ ನಮ್ಮ ಗತಿ ಏನದ ಹಿಂದೂಗಳದು. ರಾಷ್ಟ್ರೀಯ ಶಿಕ್ಷಣ ನೀತಿ ತಗೊಂಡು ಬಂದೀವಿ. ಪುಣ್ಯಾತ್ಮ ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ, ನಾವು SCP ತರ್ತೀವಿ, NEP ಬೇಡ, SCP ತರ್ತೀವಿ. ಏನದು? ನಾವೇನು ಹೇಳಿದೀವಿ? ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ವಿಚಾರಗಳನ್ನು, ಸಂಶೋಧನೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಪೃಥ್ವಿರಾಜ್ ಚೌಹಾಣ್, ಮಹಾರಾಣಾ ಪ್ರತಾಪ್, ಅಹಿಲ್ಯಾಬಾಯಿ ಹೋಳ್ಕರ್, ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾತ್ಮ ಬಸವೇಶ್ವರ, ಸಂಗೊಳ್ಳಿ ರಾಯಣ್ಣ, ಇಲ್ಯಾರು ಕೋಟಿ ಚೆನ್ನಯ್ಯನವರು, ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವರು. ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು. ನನ್ನ ಮಕ್ಕಳು ಮೊಘಲರ ಇತಿಹಾಸ ನಮಗೆ ಕಲಿಸ್ಬೇಕು. ಯಾರು ಈ ದೇಶಕ್ಕೆ ಲೂಟಿ ಮಾಡ್ಲಿಕ್ಕೆ ಬಂದಂಥ ಮೊಘಲರ ಶಿಕ್ಷಣ ನೀತಿ ಬೇಕು. ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಮದನ್ ಲಾಲ್ ಧಿಂಗ್ರಾ ಕಲಿಸ್ಬೇಕು. ಏನು ನೆಹರು ನಂತರ ರಾಜೀವ್, ನಡಬರ್ಕ್ ಸಂಜಯ್. ನೋಡಿ, ದಲಿತರು BJP ಬಂದರೆ ಸಂವಿಧಾನ ಬದಲಾವಣೆ. ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾದರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರ ಮುಂದೆ ಇಟ್ಟರೆ ತೆಗೆದಾಕ್ರಿ. ಇವತ್ತೇನಾದರೂ ಪಂಚತೀರ್ಥಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು, ಶಿಕ್ಷಣ ಕಲ್ತಿದ್ದು, ಅವರ 5 ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ಡಾಕ್ಟರ್
ನಮ್ಮ ನರೇಂದ್ರ ಮೋದಿಯವರು